ಸೊ ಫೋಟೋಗ್ರಫಿ ಮಾಡ್ತಿದ್ದಾರೆ ಈಗ. ಹೌದು, ಈಗ ಒಳಗಡೆ ಹೋಗಿ ಆಯ್ತು, ರೆಸ್ಕ್ಯೂ ಟೀಮ್ ಒಳಗಡೆ ಹೋಗಿದೆ. ಕ್ರೀವ್ ಎಗ್ರೆಸ್ ಅಂದ್ರೆ ಏನ್ ಹೇಳಿ? ಕ್ರೀವ್ ಎಗ್ರೆಸ್ ಕ್ಲೀನ್ ಎಕ್ಸಿಟ್. ಅಲ್ಲ, ಅಲ್ಲಿ ನಮ್ಗೆ ಇಲ್ಲಿ ಅಪ್ ನೆಕ್ಸ್ಟ್ ಅಂತ ಹೇಳಿ ಬರ್ತಾ ಇದೆ. ನೋಡಿ ಒಳಗಡೆ ಎಲ್ಲರೂ ಕೂಡ 4 ಜನ ಕೂತಿರೋದು. ಬಂದಂತವ್ರು ಸುನೀತಾ ವಿಲಿಯಮ್ಸ್ ಅವರು ಇದ್ದಾರೆ. ಹೌದು ನೋಡಿ, ಇನ್ನು ಹಾಗೆ 17 ಗಂಟೆ ಹಾಗೆ ಕೂತಿದಾರಲ್ಲ ಡಾಕ್ಟ್ರೆ, 17 ಗಂಟೆ. ಅಂದ್ರೆ ಸ್ವಲ್ಪ ಮೂವ್ ಕೂಡ ಮಾಡುವಂತ ಅಲ್ಲಿ ಪ್ರಾವಿಷನ್ ಇದೆ. ಹಾಗೆ ಕೂತಿರ್ಬೇಕಂತ ಇಲ್ಲ, ಅವ್ರಿಗೆ ಸ್ಟ್ರೆಚ್ ಮಾಡುವಂತದ್ದು ಮತ್ತೆ ಮೂವ್ ಮಾಡುವಂತದ್ದು ಆ ಒಂದು ಪ್ರಾವಿಷನ್ ಅಲ್ಲಿ ಇದೆ ಒಳಗಡೆ. As egress. It's just another term for exiting the spacecraft. Generally speaking, we most of the time have the 2 center seats egress first, as it makes moving around inside the capsule a little bit easier. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಇಷ್ಟೊತ್ತರೆಗೂ ಕೂಡ ಮಾತಾಡಿ. ಕಡೆಯದಾಗಿ ನಿಮ್ಮಿಂದ ಒಂದೆರಡು ಮಾತು. ಬಹಳ ಸಂತೋಷ, ಬಹಳ ಸೇಫ್ ಆಗಿ ಬಂದಿದ್ದು. ಜನಸಾಮಾನ್ಯರಿಗೂ ಕೂಡ ಒಂದು ಕುತೂಹಲ, ಜನಸಾಮಾನ್ಯರಿಗೂ ಕೂಡ ಒಂದು ಏನು ಹ್ಯುಮ್ಯಾನಿಟಿ ಅನ್ನೋದು ಇದೆ, ಅದು ಕಂಡಿದ್ದು. ನಮ್ಮ 140 ಕೋಟಿ ಜನಗಳು ಇದನ್ನ ಎಂಜಾಯ್ ಮಾಡಿದ್ದು ಬಹಳ ಸಂತೋಷ. ಅದಲ್ಲದ ಹಾಗೆ ವರ್ಲ್ಡ್ ಓವರ್ ಎಷ್ಟೋ ಕೋಟಿ ಜನಗಳು ಈ ಒಂದು ಟೀಮ್ ಸೇಫ್ ಆಗಿ ಬರಬೇಕು, ಅದನ್ನ ನಾವು ನೋಡ್ಬೇಕು ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ಇದನ್ನ ವೀಕ್ಷಣೆಯನ್ನ ಮಾಡ್ಕೊಂಡು ಅದನ್ನ ಎನ್ಕರೇಜ್ ಮಾಡ್ಕೊಂಡು ಮಾಡಿದ್ದು. ಇದು ಈ ಒಂದು ಮನುಕುಲಕ್ಕೆನೆ ಒಂದು ಎನ್ಕರೇಜಿಂಗ್ ಸಿಚುವೇಶನ್ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಈಗಿರುವಂತ ಒಂದು ಸಿಚುವೇಶನ್ ಅಲ್ಲಿ ವರ್ಲ್ಡ್ ಅಲ್ಲಿ ಇರುವಂತ ಒಂದು ಏನು ಘರ್ಷಣೆಗಳಿದೆ, ಏನು ಒಂದು ನೆಗೆಟಿವ್ ಸಿಚುವೇಶನ್ ಇದೆ, ಅದೆಲ್ಲ ಹೋಗೋದಕ್ಕೆ ಒಂದು ಈ ರೀತಿಯಾದ ಒಂದು ಕಾರ್ಯಕ್ರಮಗಳು ಕೂಡ, ಈ ರೀತಿಯಾದ ಒಂದು ಸಿಚುವೇಶನ್ ಕೂಡ ಹೆಲ್ಪ್ ಆಗಬಹುದು ಅನ್ನೋದು ಒಂದು ಜನಸಾಮಾನ್ಯರಿಗೆ ಆಗುವಂತ ಒಂದು ಅಚೀವ್ಮೆಂಟ್ ಅಂತ ನಾನು ಅನ್ಕೊಳ್ತೀನಿ. ಇದು ಒಂದು. ಎರಡನೇದು, ಮಕ್ಕಳು, ಓದುವಂತ ಮಕ್ಕಳು ಮತ್ತೆ ಎಕ್ಸಾಮ್ ಬರೆಯುವಂತ ಮಕ್ಕಳು ಮತ್ತೆ ಅವರ ಫ್ಯೂಚರ್ ಡಿಸೈಡ್ ಮಾಡುವಂತ ಮಕ್ಕಳಿಗೆ ಯಾವ ರೀತಿಯಾಗಿ ಡೆಡಿಕೇಟೆಡ್ ಆಗಿರ್ಬೇಕು, ಯಾವ ರೀತಿಯಾಗಿ ಡಿಸಿಪ್ಲಿನ್ ಆಗಿರ್ಬೇಕು, ಯಾವ ರೀತಿಯಾಗಿ ನಾವು ಅಚೀವ್ಮೆಂಟ್ ಮಾಡಬಹುದು, ಮಾಡಿದ್ರೆ ನಾವು ಎಲ್ಲಿಗೆ ಹೋಗಿ ತಲುಪಬಹುದು ಅನ್ನೋ ಒಂದು ಮಾರ್ಗದರ್ಶನ ಈ ರೀತಿಯಾದ ಒಂದು ಪ್ರಾಜೆಕ್ಟ್ ಗಳಲ್ಲಿ, ಪ್ರೋಗ್ರಾಮ್ ಗಳಲ್ಲಿ ಸಿಗುತ್ತೆ ಅನ್ನೋದು ನನ್ನ ಒಂದು ದೃಢವಾದ ನಂಬಿಕೆ. ಇದನ್ನ ಪಾಸಿಟಿವ್ ಆಗಿ ತಗೊಂಡು ಹೋಗ್ಬೇಕು ಅನ್ನೋದು ನನ್ನ ಒಂದು ಆಸೆ. ಮೂರನೇದಾಗಿ, ನಮಗೆ ಅಂದ್ರೆ ನಾವು ಸೈಂಟಿಸ್ಟ್, ಎಂಜಿನಿಯರ್ಸ್, ಈ ಒಂದು ಸ್ಪೇಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡುವಂತವ್ರು, ಮತ್ತೆ ಹೈಟೆಕ್ ಏರಿಯಾದಲ್ಲಿ ಕೆಲಸ ಮಾಡುವಂತದ್ದು, ಇಂಡಸ್ಟ್ರಿಯಲ್ ಕೆಲಸ ಮಾಡುವಂತವ್ರು, ಇವ್ರುಗಳಿಗೆ ಕೂಡ, ಯಾಕಂದ್ರೆ ಅಟ್ಲೀಸ್ಟ್ ಒಂದು 400-500 ಇಂಡಸ್ಟ್ರಿ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಈ ರೀತಿಯಾದ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ, ರಾಕೆಟ್ ಮಾಡ್ಬೇಕಾದ್ರೆ, ಫ್ಯೂ ಮಾಡ್ಯೂಲ್ ಮಾಡ್ಬೇಕಾದ್ರೆ ಎಲ್ಲರಿಗೂ ಈ ರೀತಿಯಾದ ಒಂದು ಪ್ರೋಗ್ರಾಮ್ ಒಂದು ಸಕ್ಸಸ್ ಬಂದ್ರೆ ಈ ಟೆಕ್ನಿಕಲ್ ಟೀಮ್ಗಳು ಕೂಡ ಒಂದು ಎನ್ಕರೇಜ್ಮೆಂಟ್. ನಾವು ಮಾಡಬೇಕಾದ್ರೆ ಕೂಡ ನಾವು ಎಲ್ಲ ರೀತಿಯಲ್ಲೂ ನಾವು ಫೇಸ್ ಮಾಡ್ಕೊಂಡು ನಾವು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬಹುದು. ಈ ದೇಶಕ್ಕೆ, ಈ ಭಾರತ ದೇಶಕ್ಕೆ ಏನು ಭಾರತ ಸ್ಪೇಸ್ ಸ್ಟೇಷನ್ ಅಂತ ಏನು ಮಾಡ್ತಾ ಇದ್ದಾರೆ, ಅದಕ್ಕೂ ಕೂಡ ನಾವು ಈ ಎಲ್ಲ ಕಲಿಕೆಗಳು ಅಂತ ಹೇಳ್ತೀವಲ್ಲ, ಈ ಲರ್ನಿಂಗ್ಸ್ ಅನ್ನು ನಾವು ಅಡಾಪ್ಟ್ ಮಾಡ್ಕೊಂಡು ನಮ್ಮ ದೇಶಕ್ಕೆ ಬೇಕಾದಂತ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮತ್ತೆ ಗಗನಯಾನಗಳನ್ನ ಮಾಡುವಂತ ಒಂದು ಕಾರ್ಯಕ್ರಮಗಳನ್ನ ಮತ್ತೆ ಅದರಲ್ಲಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡು ನಾವು ಕೂಡ ಯಾರಿಗೂ ಸೆಕೆಂಡ್ ನನ್ ಅಂತ ಆಲ್ರೆಡಿ ನಾವು ಪ್ರೂವ್ ಮಾಡಿರುವಂತ ಒಂದು ಕಾರ್ಯಕ್ರಮಗಳಿದೆ. ಆದ್ರೆ ಇನ್ನು ಹೆಚ್ಚು ನಮ್ಮ ದೇಶದಲ್ಲಿ ಈ ತರ ಕಾರ್ಯಕ್ರಮಗಳು ಮತ್ತೆ ಈ ರೀತಿಯಾದ ಒಂದು ಟೆಕ್ನಿಕಲ್ ಡೆವಲಪ್ಮೆಂಟ್ಸ್ ಮತ್ತೆ ಈ ರೀತಿಯಾದ ಒಂದು ಪ್ರಾಜೆಕ್ಟ್ಗಳು ಇನ್ನು ಹೆಚ್ಚು ಮುಂದುವರೆದು ದೇಶ ಮುಂದುವರಿಯುತ್ತೆ. ಮತ್ತೆ ದೇಶ ಮುಂದುವರೆದ್ರೆ ಈ ಒಂದು ಕಾಂಟ್ರಿಬ್ಯೂಷನ್ ಫಾರ್ ದಿ ಹ್ಯೂಮನ್ ಇರುತ್ತೆ ಅನ್ನೋದು ನನ್ನ ಒಂದು ಬಹಳ ಸ್ಟ್ರಾಂಗ್ ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. 2.25 ಗಂಟೆ ನಿಮ್ಮೊಂದಿಗೆ ಮಾತಾಡ್ತಾ ಟೈಮ್ ಹೋಗಿದ್ದು ಕೂಡ ಗೊತ್ತಾಗಿಲ್ಲ. ನಿಮ್ಮ ಈ ಒಂದು ಅಮೃತ ಗಳಿಗೆಯನ್ನ ನಮಗೆ ಕೊಟ್ಟು ಸಾಕಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರ ಜೊತೆಯಲ್ಲಿ ಹಂಚ್ಕೊಂಡಿದ್ದೀರಿ. ಬಹಳ ಬಹಳ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಡಾಕ್ಟರ್. And while on board the International Space Station, Crew 9 contributed to 900 hours of science, over 150 research experiments and investigations,
making great use of the microgravity lab of the International Space Station, which celebrates 25 years of continuous human presence this November. Looks like we're about to get our first crew member here upon egress of the Dragon spacecraft. So we are standing by for that egress. Outside of Dragon, you do see one of those stretchers. This is the expected procedure, as the crew will be taken to medical facilities following their exit from Dragon. We can see folks on board clapping as our first crew member. And that is NASA astronaut Nick Hague, commander of Crew 9, now out of Crew Dragon Freedom. Some smiles, thumbs up, and a wave. Can't get any better than that. Yeah, that is one happy camper, that's for sure. As we said before, it is standard procedure for all of our long-duration crew members to receive assistance upon egressing from the spacecraft. We basically help them move off of the recovery deck and into the private medical quarters for their initial consultation with the SpaceX flight surgeon. So we'll see that take place for all 4 of our crew members today. And we are standing by for the next crew member to exit Freedom. Next up out of the capsule, we expect Roscosmos cosmonaut Alexander Gorbanov. His first space flight. Spent 171 days in space alongside NASA astronaut Nick Hague. Looks like we're getting some cheers and clapping on board as Alexander is slid down the little ramp and placed into the mobility aid. Once again, big smile. Now, the 2 crew members remaining in Dragon are NASA astronauts Sunny Williams and Butch Wilmore. They completed 286 days in space. One of the remaining footrests being removed from the Dragon spacecraft. As I said before, we generally try to have the crew members that are located in the 2 center seats aboard Dragon, and we like to have them egress first if possible, as it creates a little bit more movable working room inside the
inside the spacecraft. There is a recovery crew member inside that is helping all of our Crew 9 crew egress or exit from the spacecraft. We are standing by for the next crew member to egress or exit Crew Dragon Freedom following the splashdown not even an hour ago at 2:57 p.m. Pacific time. Really have the recovery operations down pretty quick at this point. Yeah, it's pretty incredible to think that, just 5 years ago when we were doing the initial demonstration missions of the Dragon for Crew Dragon, that now we're under about 30 minutes to retrieve the spacecraft from the water, and just several minutes here while it's been on board and to get everyone really to get that side hatch open. For those of you that have just recently joined, the Dragon had an on-time splashdown. Looks like we're getting our next crew member here. That is none other than Sunny Williams. Big smile, big waves. She, like her other crew members, now will be assisted onto the mobility aid. 9 ತಿಂಗಳ ಬಳಿಕ ಸುನಿತಾ ವಿಲಿಯಮ್ಸ್ ಅವರು ಈಗ ಭೂಮಿಯನ್ನ ಸ್ಪರ್ಶಿಸಿ ಆಗಿದೆ. ನೋಡಿ ಇಲ್ಲಿ ಆ ಖುಷಿ, ಆ ಜೋಶ್. 3ನೇ ಕ್ರೂ ಮೆಂಬರ್ ಆಗಿ ಅವರು ಹೊರಗೆ ಬಂದಿದ್ರು. ಇನ್ನೊಬ್ರು ಒಳಗಡೆ ಇದ್ದಾರೆ. 4 ಜನ ಆ ಕ್ಯಾಪ್ಸಲ್ ಅಲ್ಲಿ ಇದ್ದಂತವ್ರು. 3ನೇವರಾಗಿ ಸುನಿತಾ ವಿಲಿಯಮ್ಸ್ ಅವರು ಹೊರಗಡೆ ಬರ್ತಾರೆ. ಈಗ ಅವರನ್ನ ಮೆಡಿಕಲ್ ಚೆಕ್ಅಪ್ ಅಂದ್ರೆ ಒಂದಷ್ಟು ಮೆಡಿಕೇಶನ್ ಅವ್ರ ಮೇಲೆ ನಡೆಯುತ್ತೆ. ನೋಡಿ 4ನೇ ಪರ್ಸನ್ ಕೂಡ ಹೊರಗಡೆ ಬಂದ. 4 ಜನರನ್ನ ಹೊರಗಡೆ ಕರೆತರಲಾಗಿದೆ. ನಾಲ್ವರು ಗಗನಯಾತ್ರಿಗಳು ಸುನಿತಾ ವಿಲಿಯಮ್ಸ್ ಅವರ ಜೊತೆಯಲ್ಲಿದ್ದಂಥವ್ರು ಇವರು. ನೋಡಿ ಎಲ್ಲೂ ಕೂಡ ಅವರಲ್ಲಿ ಒಂದು ಇದು ಕಾಣಿಸ್ತಿಲ್ಲ, ಜೋಶ್ ಕಾಣಿಸ್ತಾ ಇದೆ. ಎಲ್ಲರೂ ಚಪ್ಪಾಳೆ ತಟ್ತಾ 4 ಜನರನ್ನ ರಕ್ಷಣಾ ಸಿಬ್ಬಂದಿಗಳು ಹೊರಗಡೆ ಕರ್ಕೊಂಡಿದ್ದಾರೆ. ಈಗ ಅವ್ರಿಗೆ ಒಂದಷ್ಟು ಮೆಡಿಕೇಶನ್ ಅವಶ್ಯಕತೆ ಇದೆ. ಆಗ್ಲೇ ಹೇಳ್ತಾ ಇದ್ರು ಇಸ್ರೋ ಫಾರ್ಮರ್ ಡೈರೆಕ್ಟರ್ ಆಗಿರುವಂತಹ ಶರ್ಮಾ ಅವರು ಹೇಳ್ತಾ ಇದ್ರು ಅವ್ರಿಗೆ ಆಕ್ಸಿಜನ್ ಅವಶ್ಯಕತೆ ಇದೆ. ಕೆಲವೊಂದಷ್ಟು ಇಲ್ಲಿನ ವಾತಾವರಣಕ್ಕೆ ಪೂರಕವಾಗುವಂತೆ ಅವ್ರಿಗೆ ಚಿಕಿತ್ಸೆ ಮುಂದುವರಿಯುತ್ತೆ ಅನ್ನುವ ವಿಚಾರವನ್ನ ತಿಳಿಸ್ತಾ ಇದ್ರು. ನೆಕ್ಸ್ಟ್ 45 ಡೇಸ್ ಅವ್ರಿಗೆ ತೀವ್ರ ನಿಗಾ ಘಟಕದಲ್ಲಿ ಇರಿಸ್ತಾರೆ. ಯಾಕಂದ್ರೆ ಅವ್ರಿಗೆ ಮೆಂಟಲಿ ಜೊತೆಗೆ ಫಿಸಿಕಲಿ ಅವ್ರು ವಾಪಸ್ ಗೇನ್ ಮಾಡಬೇಕು ಅಂತಂದ್ರೆ ಅವ್ರಿಗೆ ಈ ಕ್ಷಣದಿಂದ ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಅತ್ಯವಶ್ಯಕವಾಗಿರುತ್ತೆ. ಹಾಗಾಗಿ ಇಸ್ರೋ ಹಾಸ್ಪಿಟಲ್ ಅಲ್ಲಿ ಅವರನ್ನ ಇರಿಸಿ ಮುಂದಿನ 45 ದಿನಗಳ ಕಾಲ ಅವ್ರಿಗೆ ವಿಶೇಷವಾಗಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗುತ್ತೆ. ತೀವ್ರ ನಿಗಾ ಇಡಲಾಗುತ್ತೆ. ಕೆಲವೊಂದಷ್ಟು ಹೆಲ್ತ್ ಅಲ್ಲಿ ಬದಲಾವಣೆಗಳಾಗಬಹುದು. ಬದಲಾವಣೆಗಳ ಜೊತೆಯಲ್ಲಿ ಆಗಾಗ ಅವರು ಬೆಚ್ಚಿ ಬೀಳ್ತಿರ್ತಾರೆ. ಇದೆಲ್ಲವನ್ನು ಕೂಡ ಕಣ್ಣು ಕೂಡ ಅಷ್ಟು ಕ್ಲಿಯರ್ ಆಗುದಿಲ್ಲ, ಮಂಜು ತರ ಕಾಣಿಸ್ತಾ ಇರುತ್ತೆ. ವಿಸಿಬಿಲಿಟಿ ಕೂಡ ವಾಪಸ್ ಬರಬೇಕು ಅಂತ ಅದಕ್ಕೆ ಒಂದಷ್ಟು ಮೆಡಿಕೇಶನ್ ಅವಶ್ಯಕತೆ ಇರುತ್ತೆ. ಹಾಗಾಗಿ ಈಗಿನ ಭೂಮಿ ಮೇಲಿನ ವಾತಾವರಣಕ್ಕೆ ಅನುಗುಣವಾಗಿ ಅವರ ದೇಹ ಸ್ಪಂದಿಸಬೇಕು, ದೇಹ ಒಗ್ಗೂಡಬೇಕು. ಆ ರೀತಿಯಾದಂತಹ ಚಿಕಿತ್ಸೆಯನ್ನ ಕೊಡಲಾಗುತ್ತೆ. ಜೊತೆಗೆ ಅವ್ರ ಹತ್ರ ಎಷ್ಟು ಇನ್ಫಾರ್ಮೇಶನ್ ಬೇಕೋ ಅಷ್ಟು ಇನ್ಫಾರ್ಮೇಶನ್ ಅನ್ನ 24 ಗಂಟೆ ಒಳಗಡೆ ಅದನ್ನ ಪಡೆದುಕೊಳ್ತಾರೆ ಅನ್ನುವ ಮಾತನ್ನು ಕೂಡ
ಡಾಕ್ಟರ್ ಶರ್ಮಾ ಅವರು ತಿಳಿಸ್ತಾ ಇದ್ರು. ಹಾಗಾಗಿ ಮುಂದಿನ 40 ನೋಡಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಂತವ್ರ ಒಳಗಡೆ ಸುನೀತಾ ವಿಲಿಯಮ್ಸ್ ಅವರು ಜೊತೆಗೆ ಅವರ ಜೊತೆಯಲ್ಲಿ ಬಂದಂತ 4 ಜನ ಅಂದ್ರೆ ಇನ್ನು ಉಳಿದಂತ 3 ಕೂಡ ಕರ್ಕೊಂಡು ಹೋಗ್ತಿದ್ದಾರೆ. ಅಂದ್ರೆ ಅವರಿಗೆ ಈ ಕ್ಷಣಕ್ಕೆ ಪ್ರಥಮ ಚಿಕಿತ್ಸೆ ಅವಶ್ಯಕತೆ ಇರುವಂತ ಹಿನ್ನೆಲೆಯಲ್ಲಿ, ಯಾಕಂದ್ರೆ ಅವ್ರಿಗೆ ಆಕ್ಸಿಜನ್ ಕೊಡಬೇಕಾಗತ್ತೆ, ಕಂಪ್ಲೀಟ್ ಆಗಿ ಅವರನ್ನ ಕೇರ್ ಮಾಡಬೇಕಾಗತ್ತೆ. ಈಗ ಅವರನ್ನ ಏರ್ ಲಿಫ್ಟ್ ಕೂಡ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. Space flight spent 171 days in space alongside NASA astronaut Nick Hague. Looks like we're getting some cheers and clapping on board as Alexander is slid down the little ramp and placed into the mobility aid. Once again, big smile. Space flight spent 171 days in space alongside NASA astronaut Nick Hague. Looks like we're getting some cheers and clapping on board as Alexander 4 ಜನ ಗಗನಯಾತ್ರಿಗಳನ್ನ ಹೊರಕ್ಕೆ ಕರೆತರ್ತಾ ಇರುವಂತ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಮೊದಲನೇ ಗಗನಯಾತ್ರಿ ಬರ್ತಾರೆ, 2ನೇ ಗಗನಯಾತ್ರಿ ಬರ್ತಾರೆ, 3ನೇ ಗಗನಯಾತ್ರಿ ಯಾರು? ಸುನೀತಾ ವಿಲಿಯಮ್ಸ್ ಅವರು. 4 ಗಗನಯಾತ್ರಿಗಳನ್ನ ಸುರಕ್ಷಿತವಾಗಿ ಅವರನ್ನ ಹೊರಗಡೆ ಕರೆತರುವಂತ ಸಂದರ್ಭದ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. 4 ಗಗನಯಾತ್ರಿಗಳ ಹೊರಗಡೆ ಕರೆತಂದಂತಹ ದೃಶ್ಯಾವಳಿ ನೀವಿಲ್ಲಿ ನೋಡ್ತಾ ಇದ್ದೀರಿ. ಆ ಲ್ಯಾಂಡಿಂಗ್ ಆಗುವಂತ ದೃಶ್ಯ ಇದೆಯಲ್ಲ, ಅತ್ಯದ್ಭುತ ಅತ್ಯದ್ಭುತ. 3 ಗಂಟೆ 27 ನಿಮಿಷಕ್ಕೆ ಸರಿಯಾಗಿ ಕ್ಯಾಪ್ಸೂಲ್ ಅಲ್ಲಿ ಲ್ಯಾಂಡ್ ಆಗುತ್ತೆ. 4 ನಿಮಿಷದ ಮುಂಚೆ ಪ್ಯಾರಾಚೂಟ್ಗಳು ಓಪನ್ ಆಗುತ್ತೆ. 4 ಪ್ಯಾರಾಚೂಟ್ಗಳು ಹಂತ ಹಂತವಾಗಿ ಆ ಎಲ್ಲ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತೀವಿ ಮತ್ತೊಮ್ಮೆ. ಈಗ ನೀವೇ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, ಇದು 4 ಜನ ಗಗನಯಾತ್ರಿಗಳನ್ನ ರಕ್ಷಣಾ ಪಡೆ ಅವರನ್ನ ಹೊರಗಡೆ ಕರ್ಕೊಂಡ್ ಬರ್ತಾ ಇದ್ದ ಸಂದರ್ಭದ ದೃಶ್ಯಾವಳಿಯನ್ನ ನೋಡ್ತಾ ಇದ್ದೀರಿ. Alexander is slid down the little ramp and placed into the mobility aid.